ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ಅರ್ಲಿ ಮಾರ್ನಿಂಗ್ ಎಲ್ಲಿದ್ದೀವಂದರೆ ನೋಡ್ತಾ ಇರ್ಬೋದು ಗೆಸ್ ಮಾಡಿ. ಸೊ ಫಾರ್ ದ ಫಸ್ಟ್ ಟೈಮ್ ಒಂದು ಮಧುಗಿರಿಗೆ ಬಂದಿದ್ದೀನಿ. ಇನ್ನು ಮುಖಾನೇ ತೊಳ್ಕೊಂಡಿಲ್ಲ, ಏನಿಲ್ಲ. ಇದು ಮಧುಗಿರಿ ಪೋರ್ಟ್ಗೆ ಬಂದಿದ್ದೀನಿ. ಇದು ನಿಮಿಷ ತೋರಿಸ್ತೀನಿ ನಿಮಗೆ. ಕಾಣ್ತಾ ಇರ್ಬೋದು ಬ್ಯಾಕ್ ಸೈಡ್ ಬೆಟ್ಟ. ಯೂಟ್ಯೂಬ್ ಚಾನಲ್ ನೋಡಿ, ಮಧುಗಿರಿ ಪೋರ್ಟ್ ಹತ್ರ ಬಂದಿದ್ದೀವಿ. ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಈ ಒಂದು ಪೋರ್ಟ್ ಹತ್ರ ಇದ್ದೀನಿ. ಸೊ ಒಳಗಡೆ ಹೋಗೋಣ. ಸೊ ಗಾಯ್ಸ್ ನೋಡಿ, ಇದೇ ಮಧುಗಿರಿ ಬೆಟ್ಟ. ಸೊ ಗೊತ್ತಿಲ್ಲ, ನೀವು ಸಪೋರ್ಟ್ ಮಾಡಲೇಬೇಕು. ಇದೇ ನೋಡಿ ಕೋದಂಡರಾಮ ಸ್ವಾಮಿ ದೇವಸ್ಥಾನ, ಅಂದರೆ ರಾಮನ ದೇವಸ್ಥಾನ. ಕೋದಂಡರಾಮ ಸ್ವಾಮಿ ದೇವಸ್ಥಾನ ಅಂದರೆ ರಾಮ ದೇವಸ್ಥಾನ ಅಂತ. ನೋಡಿರಿ, ಅಲ್ಲಿ ಕಾಣ್ತೈತೆ. ಅಲ್ಲಿ ಝೂಮ್ ಹಾಕಿ ನೋಡ್ತೀನಿ. ನೋಡಿ, ಅಲ್ಲಿ ಕೋಟೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇಲ್ಲಿಂದಾನೆ. ಹಾಂ, ಇದ್ರ ಇತಿಹಾಸ ತುಂಬಾ ಇದೆ. ಸೊ ನೋಡಿರಿ, ಎಂಟ್ರೆನ್ಸ್ ಈ ಥರ ಕಾಣಿಸ್ತಾ ಇದೆ. ನೋಡೋಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ಎಲ್ಲಿದ್ದೀನಂದರೆ ಒಂದು ಒಳ್ಳೆ ಜಾಗದಲ್ಲಿದ್ದೀನಿ. ಸೊ ಯಾವುದು ಅಂದರೆ, ಸೊ ನೀವು ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲೇ ತುಂಬಾ ಸಖತ್ತಾಗಿದೆ. ಹಾಂ, ಸೊ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ತುಂಬ ದಿನ ಆಗಿತ್ತು ವ್ಲಾಗ್ಸ್ ಮಾಡಿ. ಸೊ ನೋಡ್ತಾ ಇರ್ಬೋದು ಸೋಲೋ ಟ್ರೆಕ್ಕಿಂಗ್ ವ್ಲಾಗ್ಸ್ ಇದು. ನಾನು 6 ಗಂಟೆಗೆ ಬಂದೆ. ಇಷ್ಟೊತ್ತಲ್ಲಿ ಹತ್ತಿದ್ರೆ ತುಂಬಾ ಒಳ್ಳೆ ವೈಬ್ ಸಿಗುತ್ತೆ. ನಿಮಗೆ ಪ್ರಕೃತಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು. ಸೊ ಲ್ಯಾಗ್ ಆಗೋದು ಬೇಡ. ಸೊ ನೋಡಿ, ಅಲ್ಲಿ ಯಾರೋ ಇಂಡಿಯನ್ ಫ್ಲಾಗ್ನ ಬರೆದಿದ್ದಾರೆ. ಸೊ ಜೈ ಹಿಂದ್ ಅಂತ ಹೇಳ್ತಾ ನಿಜವಾಗ್ಲೂ ನೋಡಿ, ಇಲ್ಲಿ ಈ ಒಂದು ಫುಟೇಜಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಸಖತ್ತಾಗಿದೆ ಅಂದರೆ ಆ ಪ್ರಕೃತಿ ನೀವು ನೋಡ್ಬೋದು. ನಿಜವಾಗ್ಲೂ ಪ್ರಕೃತಿ ಅಂದ್ರೇ ಮೌನ, ಒಂದು ಪರಿಶುದ್ಧವಾದ ಗಾಳಿ, ವಾತಾವರಣ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಇಂಥ ಒಂದು ಜಾಗದಲ್ಲಿ ಬಂದಾಗ, ಎಂತಹ ಜಾಗದಲ್ಲಿ, ಪರಿಸರ ಜಾಗದಲ್ಲಿ ಹೋದಾಗ ನೀವು ಸೊ ಪ್ಲ್ಯಾಸ್ಟಿಕ್ನ ರಿಸ್ಟ್ರಿಕ್ಟ್ ಮಾಡಿ. ಸೊ ನಿಮ್ಮಲ್ಲಿ ಅದೊಂದು ನಾನು ಕೇಳ್ಪಡ್ತೀನಿ. ಸೊ ನೋಡಿ, ಕೋಟೆ ಕೊತ್ತಲಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಮೇಲೆ ಏನೇನಿದೆ ಅಂತೆಲ್ಲ ನೋಡೋಣ. ಇಲ್ಲಿಗೆ ಬಂದಾಗ ತುಂಬಾ ಚೆನ್ನಾಗಿ ಮಾತಾಡಿಸ್ರು ಇಲ್ಲಿನ ಎಂಟ್ರೆನ್ಸಲ್ಲಿ. ಸೊ ಹಾಗೆ ಒಳ್ಳೆ ಸರ್ವಿಸ್ ಇದೆ. ಏನು ಅಂತಂದರೆ ವಾಶ್ರೂಮ್ಗೆ ಹಾಗೆ ಕುಡಿಯೋಕ್ಕೆ ನೀರು ಎಲ್ಲ ಸಿಗುತ್ತೆ. ಸೊ ಇದೇ ಎಂಟ್ರೆನ್ಸು, ಹೋಗೋಣ. ಮಾರ್ನಿಂಗ್ಗೆ ಬಂದಾಗ ಸಿಗೋ ಖುಷಿನೇ ಬೇರೆ. ಪ್ರಕೃತಿ ನೋಡ್ತಿದ್ರೆ ಅಷ್ಟು ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿದೆ ಇಲ್ಲಿ. ಸೊ ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ. ಇದೇ ಮಧುಗಿರಿ ತಾಲೂಕು. ಸುತ್ತಮುತ್ತ ಬೆಟ್ಟಗಳು, ಗುಡ್ಡಗಳು. ನಿಜವಾಗ್ಲೂ ನನಗೇನು ಮಾತಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಮೌನವಾಗ್ಬಿಟ್ಟಿದ್ದೀನಿ, ಅಷ್ಟು ಸೈಲೆಂಟ್ ಆಗಿಬಿಟ್ಟಿದ್ದೀನಿ, ಅಷ್ಟು ಮೌನವಾಗಿದ್ದೀನಿ. ಯಾಕೆಂದರೆ ಈ ಪ್ರಕೃತಿ ನೋಡ್ತಾ ಇದ್ರೇ ಮೌನವಾಗಿ ಮನಸ್ಸಿಂದ ಶುದ್ಧವಾಗಿ ಪ್ರಕೃತಿ ನೋಡಿ ಆನಂದಿಸಬೇಕು. ಸೊ ನೋಡಿ, ಇದೇ ಮಧುಗಿರಿ ಊರು ಹಾಗೆ ತಾಲೂಕು. ಸೊ ಹೋಗೋಣ. ಇಲ್ಲಿಗೆ ಬಂದಾಗ 2 ದಾರಿ ಸಿಗುತ್ತೆ. ಒಂದು ಈ ದಾರಿ, ಹಿಂಗೋದ್ರೂ ಬೇಗ ಹೋಗ್ಬೋದು. ಇನ್ನೊಂದು ದಾರಿ ಇಲ್ಲಿ ಕಾಣ್ತಾ ಇದೆ, ಹಿಂಗೋದ್ರೂ ಬೇಗ ಹೋಗ್ಬೋದು. ನೋಡಿ, ಈ ಥರ ಪ್ಲ್ಯಾಸ್ಟಿಕ್ಸ್ನ ಈ ಥರ ಎಲ್ಲ ಹಾಕಿದ್ದಾರೆ. ಇದು ತಪ್ಪು. ದ್ವಾರಗಳು ಈ ಥರ ತುಂಬ ದ್ವಾರಗಳು ಸಿಗುತ್ತೆ, ಅಂದರೆ ಹೆಬ್ಬಾಗಿಲು. ಸೊ ದೊಡ್ಡದಾಗಿ ಕಾಣಿಸೋಂಥವೆಲ್ಲ ಹೆಬ್ಬಾಗಿಲು. ಇಲ್ಲಿ ಚಿಕ್ಕದಾದ ಒಂದು ಗುಡಿ ಕಾಣ್ತಾ ಇದೆ. ಸೊ ನೋಡೋಣ, ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅನಿಸುತ್ತೆ. ದರ್ಶನ ಮಾಡಿಕೊಂಡು ಸ್ವಾಮಿಗೆ ಹೋಗೋಣ. ಹೆಸರು ಏನೋ ಅಂತ ಇದೆ, ಬಟ್ ಏಕಶಿಲೆ ವೀರಾಂಜನೇಯ ಸ್ವಾಮಿ ಅಂತ. ದರ್ಶನ ಮಾಡಿಕೊಂಡು ಹೋಗೋಣ. ಸ್ವಾಮಿ ಈ ಒಂದು ಏನು ಕಾಣ್ತಾ ಇದೆ ಬಾಗಿಲು ಥರ, ಇದೆಲ್ಲ ಸೈನಿಕರು ನಿಂತ್ಕೊಳ್ಳೋ ಅಂಥ ಜಾಗ ಇದು. ಇಲ್ಲಿಂದನೇ ಸೊ ಕಾವಲು ಕಾಯ್ತಾಯಿದ್ರು ಈ ಒಂದು ಕೋಟೆನ. ಯಾರು ಬರ್ತಾಯಿದ್ದಾರೆ ಇಲ್ಲ ಅಂತ. ಸೊ ನೋಡ್ತಾ ಇರ್ಬೋದು, ಇದೆಲ್ಲ 15ನೇ ಶತಮಾನದಲ್ಲಿ ಕಟ್ಟಿರೋಂಥ ಒಂದು ಕಾಂಪೌಂಡ್ಗಳು ಇವೆಲ್ಲ.
ಇದು ಫಸ್ಟ್ ಬಂದು ಮದ್ದಗಿರಿ ಅಂತ ಒಂದು ಹೆಸರು ಇದಕ್ಕೆ. ಸೊ ಇವಾಗ ಮಧುಗಿರಿ ಅಂತ ಆಗಿದೆ.